ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಕುಡಿಯುವ ನೀರಿಗಾಗಿ ಯಾವಾಗಲೂ ಸಮಸ್ಯೆ ಇದ್ದೇ ಇರುತ್ತೆ. ಆದರೆ ಇವಾಗ ಗದಗ ಬೆಟಗೇರಿ ಅವಳಿ ನಗರಕ್ಕೆ ನೀರು ಸರಬರಾಜು ಮಾಡುವಂಥ ವಾಲ್ಮ್ಯಾನ್ಗಳಿಗೆ ಕಳೆದ 6-7 ತಿಂಗಳಿಂದ ವೇತನ ಆಗಿಲ್ಲ. ಹೀಗಾಗಿ ಸಾಕಷ್ಟು ವಾಲ್ಮ್ಯಾನ್ಗಳು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಕುಟುಂಬ ನಿರ್ವಹಣೆ ಯಾವ ರೀತಿ ನಾವು ಮಾಡಬೇಕಂತೇಳಿ, ಯಾಕಂತಂದರೆ ಅವರಿಗೆ 6-7 ತಿಂಗಳಿಂದ ವೇತನ ನೀಡಿಲ್ಲ. ಹೀಗಾಗಿ ಸಂಕಷ್ಟದಲ್ಲಿ ಕೂಡ ನೀರು ವಿತರಣೆ ಮಾಡ್ತಾ ಇದ್ದಂಥ ವಾಲ್ಮ್ಯಾನ್ಗಳು ಇವಾಗ ವೇತನ ಇಲ್ಲದೆ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವು ಇವಾಗ ನಾಳೆಯಿಂದ ಕೂಡ ಕೆಲಸಕ್ಕೆ ಹಾಜರಾಗೋದಿಲ್ಲ ಅಂಥೇಳಿ ಏನು ಗದಗ ಬೆಟಗೇರಿ ನಗರಸಭೆಗೆ ಆಗ್ರಹಿಸ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ವಾಲ್ಮ್ಯಾನ್ಗಳಿದ್ದಾರೆ, ಅವರನ್ನು ಕೇಳೋಣ. ಸರ್, ಎಷ್ಟು ತಿಂಗಳಾದ ನಿಮಗೆ ಪಗಾರ ಆಗಲಂಗೆ ಏನೇನು ಸಮಸ್ಯೆ ಅನುಭವಿಸ್ತಾ ಇದ್ದೀರಿ ನೀವು? ಸರ್, ನಮಗೆ 6 ತಿಂಗಳು ಮುಗಿದು 7ನೇ ತಿಂಗಳು ರನ್ನಿಂಗ್ ಆಗ್ತಾಯಿದೆ. ಪೇಮೆಂಟ್ ಆಗಲಾರ್ದೆ 14 ತಿಂಗಳು ESI PF ಕಟ್ಟಿಲ್ಲ. ಕೇಳಿದರೆ ಕಟ್ತೀವಿ ಮಾಡ್ತೀವಿ ಅಂತಂದು ಹೇಳ್ಕೊಂತ ಬರ್ತಾರೆ. ನಾವು ಇಲ್ಲ, ನಮಗೆ ಕೆಲಸ ಸಾಕಾಯ್ತು, ಕೆಲಸ ಬಿಡ್ತೀವಿ ಅಂತ ಹೇಳಿದರೆ ಕೆಲಸ ಬಿಟ್ಟರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ನಿಮ್ಮನ್ನು ಒಳಗೆ ಹಾಕಿಸಿ ಅಂತ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ. ನಾವು ಏನು ಮಾಡ್ಬೇಕಂತ ತಿಳ್ತಾ ಇಲ್ಲ. ಕೆಲವೊಂದು ಎಲ್ಲರ ಪರಿಸ್ಥಿತಿ ಎಷ್ಟು ಕಷ್ಟ ಅಂದ್ರೆ ಅಷ್ಟು ಕಷ್ಟ ಆಗ್ಯಾವು. ನಿನ್ನೆ ರಾತ್ರಿ ಒಬ್ಬ ಕೆಲಸ ಮಾಡೋ ಟೈಮಲ್ಲಿ ಪೀಡ್ಸ್ ಬಂದು ಬಿದ್ದ. ಅವ್ನು ಹೋಗಿ ಹಾಸ್ಪಿಟಲಿಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿ ನಾಳೆ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಹತ್ರ ದುಡ್ಡಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಈಗ HK ಪಾಟೀಲ್ ನಡುವೆ ಒಂದು ಸರಿ ವಾಲ್ಮ್ಯಾನ್ಗಳು ಸಭೆ ಮಾಡಿದರು. ಅವಾಗ ಏನೇನು ಹೇಳಿದ್ರು ನಿಮಗೆ? ಅವರು ಹೇಳಿದ್ರು ಸರ್, ಅವ್ರದ್ದೇನು ತಪ್ಪಿಲ್ಲ. ಆವಾಗ ಕಂಡೀಷನ್ ಮಾಡಿ ಹೇಳಿದ್ರೆ ನೀವೇನು ಕೆಲಸ ನಿಮ್ಮ ಕಡೆ ಕೆಲಸ ಮಾಡ್ತಾರೋ ಇಲ್ಲ ಅಂತ ಕೇಳಿದ್ರು ಕಮಿಷನರ್ ಅವ್ರಿಗೆ. ಮಾಡ್ತಾರೆ ಸರ್, ಮತ್ತು ಅವ್ರು ಪೇಮೆಂಟ್ ಮಾಡೋಕ್ಕೆ ನಿಮ್ಗೇನು ದಾಡಿ ಅಂತ ಕೇಳಿದರು. ಕೇಳಿ ಅವ್ರು ತಕ್ಷಣ ಅವ್ರು ಪೇಮೆಂಟ್ ಮಾಡಲೇಬೇಕು ಅಂತಂದು ಕಂಡೀಷನ್ ಮಾಡಿದ್ರು. ಆವಾಗ 2 ತಿಂಗಳದ್ದು ಹಾಕಿದರು. ನಂತರ ಅವ್ರಿಗೂ ಬೆಲೆ ಇಲ್ದಂಗೆ ಆಗುವಂಥದ್ದು. ಇಲ್ಲಿ ಸಚಿವರಿಗೆ HK ಪಾಟೀಲ್ರಿಗೆ ಬೆಲೆ ಇಲ್ಲ. ಅಷ್ಟು ಅವರೆಲ್ಲ ಅಷ್ಟೆಲ್ಲ ಕಷ್ಟಪಟ್ಟು ಏನೋ ಮಾಡ್ತಾಯಿದ್ದಾರೆ. ಬಟ್ ಇವರು ನಮ್ಮ ಸಿಬ್ಬಂದಿಗಳು ಅದಕ್ಕೆ ಉತ್ತರ ಕೊಡ್ತಾಯಿಲ್ಲ ಕರೆಕ್ಟಾಗಿ. ಸರ್, ಈಗ ನೀವು ಹಿರಿಯರಾದ್ರಿ, ಇಷ್ಟು ವರ್ಷದಿಂದ ಕೆಲಸ ಮಾಡಾಕತ್ತೀರಿ, ಈಗೇನು ಸಮಸ್ಯೆ ಆಗ್ತಾ ಇದೆ ನಿಮಗೆ? ವೇತನ ಇಲ್ಲ ಸರ್, 6ನೇ ಐತಿ 7ನೇ ತಿಂಗಳು ಚಾಲ್ತೀರಿ ಸರ್. ಪಗಾರ ಒಟ್ಟ ಇಲ್ರಿ, ತ್ರಾಸ ಐತ್ರಿ ಸರ್ ಭಾಳ. ಏನು ಪಗಾರನೇ ಇಲ್ರಿ. ಹ್ಞೂ ರೀ. ಮತ್ತು ಕುಟುಂಬ ನಿರ್ವಹಣೆ ಹೆಂಗೆ ಮಾಡತ್ತೀರಿ? ಸಾಲ ಮಾಡೋದು ನೋಡಿ ಸರ್. ಈಗ ಬರೇ ಸಾಲ ಮಾಡೀವಿ ಸರ್. ಒಟ್ಟ ಇಲ್ರಿ ಸರ್. ಜನ ಏನಂತಾರೆ ನಿಮಗೆ? ನೀರು ಬಿಡಲಿಲ್ಲ ಅಂದರೆ ಅಲ್ಲಿ ಅವರು ಬೈತಾರೆ ಸರ್. ನೀರು ಬಿಡಲಿಲ್ಲ 15 ದಿನ ಹಾಕವು, ತಿಂಗಳಾಗವು. ನಾವು ಅವ್ರು ಬಂದು ಕೊಡ್ತೀವಿ ಸರ್. ಬರ್ದಾಯ್ತು ಏನು ಮಾಡೋಕ್ರಿ, ಹಂಗಾಗಿ ಕೊಟ್ಟೇ ಇಲ್ರಿ ಸರ್. ಸರ್, ಈಗ ನೀವು ಏನು ಸಮಸ್ಯೆ ಅನುಭವಿಸಾಕತ್ತೀರಿ ಈ ವೇತನ ಇಲ್ಲದಕ್ಕೆ? ಈಗ ದೊಡ್ಡ ಹಬ್ಬ ಬಂತು ಸರ್, ದೀಪಾವಳಿ ಅಂತ ಹಬ್ಬ ಬಂದೈತೆ ಸರ್. ಈಗ ಮನ್ಯಾಗ ಹುಡ್ರಿಗೆ ಬಟ್ಟೆ ಕೊಡ್ಸಕ್ಕೆ ದುಡ್ಡು ಇಲ್ಲ ಸರ್. ಹಬ್ಬ ಹೆಂಗೆ ಮಾಡೋಣ ಅನ್ನೋದು ನಮ್ಗೆ ದೊಡ್ಡ ಇದಾಗ್ಬಿಟ್ಟೈತೆ ಸರ್. ಏನು ಪೇಮೆಂಟೇ ಇಲ್ಲ, 6 ತಿಂಗಳು ಹೊತ್ತಾದ ಸರ್. ಅದಕ್ಕೆ ESI ಇಲ್ಲ, PF ಇಲ್ಲ ರೀ. ಹ್ಞೂ. ಈಗ ಅದು ಯಾವುದೂ ಅಮೌಂಟು ಬರತ್ತಾ ಇಲ್ಲ ಅದಕ್ಕೆ ಅಪ್ಲೈ ಮಾಡ್ಬೇಕಂದ್ರೆ? ಅದು ಬರ್ತಾ ಇಲ್ಲ ರೀ. ಅದಕ್ಕೆ ಹೋಗಿ ಅಪ್ಲೈ ಮಾಡಿದ್ರೆ ಸಹಿತ ಅದು ಅಮೌಂಟನ್ನು ಬರ್ತಾ ಇಲ್ಲ ರೀ. ಹಂಗಾಗೈತೆ ಪರಿಸ್ಥಿತಿ. ನಿಮ್ಗೆ ಅಧಿಕಾರಿಗಳು ಏನು ಹೇಳ್ತಾರೆ? ನೀರು ಸರಿಯಾಗಿ ಬಿಡ್ರಿ ಅಂತ ಹೇಳ್ತಿರ್ತಾರೆ ಏನಂತ? ಎಲ್ಲ ನೀರು ಸರಿಯಾಗಿ ಕೊಡ್ರಿ ಅಂತಂದು ಹೇಳ್ತಾರೆ ರೀ ಅಧಿಕಾರಿಗಳು. ಮಾಡ್ತಾಯಿದ್ದೀವಿ ರೀ, ಎಲ್ಲ ಕೆಲಸ ಸರಿಯಾಗಿ ಮಾಡ್ಕೊಂಡು ಹೊಂಟೀವಿ ರೀ. ಈಗ ನಾವು ಮತ್ತೆ ಈ ರೀತಿ ಮಾಡಿದ್ರೆ ಮುಂದೆ ಹೆಂಗೆ ನಿಮ್ಮ ಜೀವನ? ಭಾಳ ಕಷ್ಟ ಐತೆ ಸರ್. ಏನು ಮಾಡೋಕೆ ಸರ್, ಪೇಮೆಂಟ್ ಇಲ್ಲ ಅಂದ್ರೆ ನಮಗೂ ಭಾಳ ಕಷ್ಟ ಐತೆ. ಒಟ್ಟಾರೆ ಹೇಳಬೇಕಂತಂದರೆ ಗದಗ ಬೆಟಗೇರಿ ಅವಳಿ ನಗರಕ್ಕೆ ನೀರು ಸರಬರಾಜು ಮಾಡುವಂಥ ವಾಲ್ಮ್ಯಾನ್ಗಳಿಗೆ ಕಳೆದ 6-7 ತಿಂಗಳಿಂದ ವೇತನ ಆಗಿಲ್ಲ. ಹೀಗಾಗಿ ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಹಿಂದೆ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ HK ಪಾಟೀಲ್ ಅವರು ಕೂಡ ತಾಕೀತು ಮಾಡಿದ್ರು ಗದಗ ಬೆಟಗೇರಿ ನಗರಸಭೆಗೆ ಅವರ ವೇತನ ಸರಿಯಾಗಿ ಕೊಡಬೇಕಂತೇಳಿ. ಆದರೆ ಈವರೆಗೂ ಕೂಡ ಅಧಿಕಾರಿಗಳು ಕೊಟ್ಟಿಲ್ಲ. ಸಚಿವರ ಮಾತು ಕೂಡ ಇಲ್ಲಿ ಕೇಳದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನಾದರೂ ಗದಗ ಬೆಟಗೇರಿ ನಗರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ವಾಲ್ಮ್ಯಾನ್ಗಳಿಗೆ ವೇತನ ನೀಡಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಕುಡಿಯುವ ನೀರಿಗಾಗಿ ಯಾವಾಗಲೂ ಸಮಸ್ಯೆ ಇದ್ದೇ ಇರುತ್ತೆ. ಆದರೆ ಇವಾಗ ಗದಗ ಬೆಟಗೇರಿ ಅವಳಿ ನಗರಕ್ಕೆ ನೀರು ಸರಬರಾಜು ಮಾಡುವಂಥ ವಾಲ್ಮ್ಯಾನ್ಗಳಿಗೆ ಕಳೆದ 6-7 ತಿಂಗಳಿಂದ ವೇತನ ಆಗಿಲ್ಲ. ಹೀಗಾಗಿ ಸಾಕಷ್ಟು ವಾಲ್ಮ್ಯಾನ್ಗಳು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಕುಟುಂಬ ನಿರ್ವಹಣೆ ಯಾವ ರೀತಿ ನಾವು ಮಾಡಬೇಕಂತೇಳಿ, ಯಾಕಂತಂದರೆ ಅವರಿಗೆ 6-7 ತಿಂಗಳಿಂದ ವೇತನ ನೀಡಿಲ್ಲ. ಹೀಗಾಗಿ ಸಂಕಷ್ಟದಲ್ಲಿ ಕೂಡ ನೀರು ವಿತರಣೆ ಮಾಡ್ತಾ ಇದ್ದಂಥ ವಾಲ್ಮ್ಯಾನ್ಗಳು ಇವಾಗ ವೇತನ ಇಲ್ಲದೆ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವು ಇವಾಗ ನಾಳೆಯಿಂದನೂ ಕೂಡ ಕೆಲಸಕ್ಕೆ ಹಾಜರಾಗೋದಿಲ್ಲ ಅಂಥೇಳಿ ಏನು ಗದಗ ಬೆಟಗೇರಿ ನಗರಸಭೆಗೆ ಆಗ್ರಹಿಸ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ವಾಲ್ಮ್ಯಾನ್ಗಳಿದ್ದಾರೆ, ಅವರನ್ನು ಕೇಳೋಣ. ಸರ್, ಎಷ್ಟು ತಿಂಗಳಾದ ನಿಮಗೆ ಪಗಾರ ಆಗಲಂಗೆ ಏನೇನು ಸಮಸ್ಯೆ ಅನುಭವಿಸ್ತಾ ಇದ್ದೀರಿ ನೀವು? ಸರ್, ನಮಗೆ 6 ತಿಂಗಳು ಮುಗಿದು 7ನೇ ತಿಂಗಳು ರನ್ನಿಂಗ್ ಆಗ್ತಾಯಿದೆ. ಪೇಮೆಂಟ್ ಆಗಲಾರ್ದೆ 14 ತಿಂಗಳು ESI PF ಕಟ್ಟಿಲ್ಲ. ಕೇಳಿದರೆ ಕಟ್ತೀವಿ ಮಾಡ್ತೀವಿ ಅಂತಂದು ಹೇಳ್ಕೊಂತ ಬರ್ತಾರೆ. ನಾವು ಇಲ್ಲ, ನಮಗೆ ಕೆಲಸ ಸಾಕಾಯ್ತು, ಕೆಲಸ ಬಿಡ್ತೀವಿ ಅಂತ ಹೇಳಿದರೆ ಕೆಲಸ ಬಿಟ್ಟರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ನಿಮ್ಮನ್ನು ಒಳಗೆ ಹಾಕಿಸಿ ಅಂತ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ. ನಾವು ಏನು ಮಾಡ್ಬೇಕಂತ ತಿಳ್ತಾ ಇಲ್ಲ. ಕೆಲವೊಂದು ಎಲ್ಲರ ಪರಿಸ್ಥಿತಿ ಎಷ್ಟು ಕಷ್ಟ ಅಂದ್ರೆ ಅಷ್ಟು ಕಷ್ಟ ಆಗ್ಯಾವು. ನಿನ್ನೆ ರಾತ್ರಿ ಒಬ್ಬ ಕೆಲಸ ಮಾಡೋ ಟೈಮಲ್ಲಿ ಪೀಡ್ಸ್ ಬಂದು ಬಿದ್ದ. ಅವ್ನು ಹೋಗಿ ಹಾಸ್ಪಿಟಲಿಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿ ನಾಳೆ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಹತ್ರ ದುಡ್ಡಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಈಗ HK ಪಾಟೀಲ್ ನಡುವೆ ಒಂದು ಸರಿ ವಾಲ್ಮ್ಯಾನ್ಗಳು ಸಭೆ ಮಾಡಿದರು. ಅವಾಗ ಏನೇನು ಹೇಳಿದ್ರು ನಿಮಗೆ? ಅವರು ಹೇಳಿದ್ರು ಸರ್, ಅವ್ರದ್ದೇನು ತಪ್ಪಿಲ್ಲ. ಆವಾಗ ಕಂಡೀಷನ್ ಮಾಡಿ ಹೇಳಿದ್ರೆ ನೀವೇನು ಕೆಲಸ ನಿಮ್ಮ ಕಡೆ ಕೆಲಸ ಮಾಡ್ತಾರೋ ಇಲ್ಲ ಅಂತ ಕೇಳಿದ್ರು ಕಮಿಷನರ್ ಅವ್ರಿಗೆ. ಮಾಡ್ತಾರೆ ಸರ್, ಮತ್ತು ಅವ್ರು ಪೇಮೆಂಟ್ ಮಾಡೋಕ್ಕೆ ನಿಮ್ಗೇನು ದಾಡಿ ಅಂತ ಕೇಳಿದರು.
ಕೇಳಿ ತಕ್ಷಣ ಅವ್ರು ಪೇಮೆಂಟ್ ಮಾಡಲೇಬೇಕು ಅಂತಂದು ಕಂಡೀಷನ್ ಮಾಡಿದ್ರು. ಆವಾಗ 2 ತಿಂಗಳದ್ದು ಹಾಕಿದ್ರು. ನಂತರ ಅವ್ರಿಗೂ ಬೆಲೆ ಇಲ್ದಂಗೆ ಆಗುವಂಥದ್ದು ಇಲ್ಲಿ ಸಚಿವರಿಗೆ ಎಚ್ ಕೆ ಪಾಟೀಲ್ ಅವ್ರಿಗೆ ಬೆಲೆ ಇಲ್ಲ. ಅಷ್ಟು ಅವರೆಲ್ಲ ಅಷ್ಟೆಲ್ಲ ಕಷ್ಟಪಟ್ಟು ಏನೋ ಮಾಡ್ತಾಯಿದ್ದಾರೆ. ಬಟ್ ಇವರು ನಮ್ಮ ಸಿಬ್ಬಂದಿಗಳು ಅದಕ್ಕೆ ಉತ್ತರ ಕೊಡ್ತಾ ಇಲ್ಲ ಕರೆಕ್ಟಾಗಿ. ಸರ್, ಈಗ ನೀವು ಹಿರಿಯರಾದ್ರಿ, ಇಷ್ಟು ವರ್ಷದಿಂದ ಕೆಲಸ ಮಾಡಾಕತ್ತೀರಿ, ಈಗೇನು ಸಮಸ್ಯೆ ಆಗ್ತಾ ಇದೆ ನಿಮಗೆ? ವೇತನ ಇಲ್ಲ ಸರ್ 6ನೇ ಐತಿ 7ನೇ ತಿಂಗಳು ಚಾಲ್ತಿರಿ ಸರ್. ಪಗಾರ ಒಟ್ಟ ಇಲ್ರಿ, ತ್ರಾಸ ಐತ್ರಿ ಸರ್ ಭಾಳ. ಏನು ಪಗಾರನೇ ಇಲ್ರಿ. ಹ್ಞೂ ರೀ. ಮತ್ತು ಕುಟುಂಬ ನಿರ್ವಹಣೆ ಹೆಂಗೆ ಮಾಡತ್ತೀರಿ? ಸಾಲ ಮಾಡೋದು ನೋಡಿ ಸರ್. ಈಗ ಬರೇ ಸಾಲ ಮಾಡೀವಿ ಸರ್. ಒಟ್ಟ ಇಲ್ರಿ ಸರ್. ಜನ ಏನಂತಾರೆ ನಿಮಗೆ? ನೀರು ಬಿಡಲಿಲ್ಲ ಅಂದರೆ ಅಲ್ಲಿ ಅವರು ಬೈತಾರೆ ಸರ್. ನೀರು ಬಿಡಲಿಲ್ಲ 15 ದಿನ ಹಾಕವು ತಿಂಗಳಿಗೂ ಅವ್ರು ಬಂದು ಕೊಡ್ತೀವಿ ಸರ್. ಬರ್ದಾಯ್ತು ಏನು ಮಾಡೋಕ್ರಿ. ಹಂಗಾಗಿ ಕೊಟ್ಟೇ ಇಲ್ರಿ ಸರ್. ಸರ್, ಈಗ ನೀವು ಏನು ಸಮಸ್ಯೆ ಅನುಭವಿಸಾಕತ್ತೀರಿ? ಈ ವೇತನ ಇಲ್ಲದಕ್ಕೆ ಈಗ ದೊಡ್ಡ ಹಬ್ಬ ಬಂತು ಸರ್, ದೀಪಾವಳಿ ಅಂತ ಹಬ್ಬ ಬಂದೈತೆ ಸರ್. ಈಗ ಮನ್ಯಾಗ ಹುಡ್ರಿಗೆ ಬಟ್ಟೆ ಕೊಡ್ಸಕ್ಕೆ ದುಡ್ಡು ಇಲ್ಲ ಸರ್. ಹಬ್ಬ ಹೆಂಗೆ ಮಾಡೋಣ ಅನ್ನೋದು ನಮ್ಗೆ ದೊಡ್ಡ ಇದಾಗ್ಬಿಟ್ಟೈತೆ ಸರ್. ಏನು ಪೇಮೆಂಟೇ ಇಲ್ಲ, 6 ತಿಂಗಳು ಹೊತ್ತಾದ ಸರ್. ಅದಕ್ಕೆ ESI ಇಲ್ಲ, PF ಇಲ್ರಿ. ಹ್ಞೂ. ಈಗ ಅದು ಯಾವುದೂ ಅಮೌಂಟು ಬರತ್ತಾ ಇಲ್ಲ ಅದಕ್ಕೆ ಅಪ್ಲೈ ಮಾಡ್ಬೇಕಂದ್ರೆ? ಅದು ಬರ್ತಾ ಇಲ್ರಿ. ಅದಕ್ಕೆ ಹೋಗಿ ಅಪ್ಲೈ ಮಾಡಿದ್ರೆ ಸಹಿತ ಅದು ಅಮೌಂಟನ್ನು ಬರ್ತಾ ಇಲ್ರಿ. ಹಂಗಾಗೈತೆ ಪರಿಸ್ಥಿತಿ. ನಿಮ್ಗೆ ಅಧಿಕಾರಿಗಳು ಏನು ಹೇಳ್ತಾರೆ? ನೀರು ಸರಿಯಾಗಿ ಬಿಡ್ರಿ ಅಂತ ಹೇಳಿ ಹೇಳ್ತಿರ್ತಾರೆ ಏನಂತ? ಎಲ್ಲ ನೀರು ಸರಿಯಾಗಿ ಕೊಡ್ರಿ ಅಂತಂದು ಹೇಳ್ತಾರೆ ರೀ ಅಧಿಕಾರಿಗಳು. ಮಾಡ್ತಾ ಇದೀವಿ ರೀ, ಎಲ್ಲ ಕೆಲಸ ಸರಿಯಾಗಿ ಮಾಡ್ಕೊಂಡು ಹೊಂಟೀವಿ ರೀ. ಈಗ ನಾವು ಮತ್ತೆ ಈ ರೀತಿ ಮಾಡಿದ್ರೆ ಮುಂದೆ ಹೆಂಗೆ ನಿಮ್ಮ ಜೀವನ? ಭಾಳ ಕಷ್ಟ ಐತೆ ಸರ್. ಏನು ಮಾಡೋಕೆ ಸರ್, ಪೇಮೆಂಟ್ ಇಲ್ಲ ಅಂದ್ರೆ ನಮಗೂ ಭಾಳ ಕಷ್ಟ ಐತೆ. ಒಟ್ಟಾರೆ ಹೇಳಬೇಕಂತಂದರೆ ಗದಗ ಬೆಟಗೇರಿ ಅವಳಿ ನಗರಕ್ಕೆ ನೀರು ಸರಬರಾಜು ಮಾಡುವಂಥ ವಾಲ್ಮೇನ್ಗಳಿಗೆ ಕಳೆದ 6 ತಿಂಗಳಿಂದ ವೇತನ ಆಗಿಲ್ಲ. ಹೀಗಾಗಿ ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಹಿಂದೆ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಚ್ ಕೆ ಪಾಟೀಲ್ ಅವರು ಕೂಡ ತಾಕೀತು ಮಾಡಿದ್ರು ಗದಗ ಬೆಟಗೇರಿ ನಗರಸಭೆಗೆ ಅವರ ವೇತನ ಸರಿಯಾಗಿ ಕೊಡಬೇಕಂತೇಳಿ. ಆದರೆ ಈವರೆಗೂ ಕೂಡ ಅಧಿಕಾರಿಗಳು ಕೊಟ್ಟಿಲ್ಲ. ಸಚಿವರ ಮಾತು ಕೂಡ ಇಲ್ಲಿ ಕೇಳದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನಾದರೂ ಗದಗ ಬೆಟಗೇರಿ ನಗರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ವಾಲ್ಮಾನ್ಗಳಿಗೆ ವೇತನ ನೀಡಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಕುಡಿಯುವ ನೀರಿಗಾಗಿ ಯಾವಾಗಲೂ ಸಮಸ್ಯೆ ಇದ್ದೇ ಇರುತ್ತೆ. ಆದರೆ ಇವಾಗ ಗದಗ ಬೆಟಗೇರಿ ಅವಳಿ ನಗರಕ್ಕೆ ನೀರು ಸರಬರಾಜು ಮಾಡುವಂಥ ವಾಲ್ಮ್ಯಾನ್ಗಳಿಗೆ ಕಳೆದ 6 ತಿಂಗಳಿಂದ ವೇತನ ಆಗಿಲ್ಲ. ಹೀಗಾಗಿ ಸಾಕಷ್ಟು ವಾಲ್ಮ್ಯಾನ್ಗಳು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಕುಟುಂಬ ನಿರ್ವಹಣೆ ಯಾವ ರೀತಿ ನಾವು ಮಾಡಬೇಕಂತೇಳಿ. ಯಾಕಂತಂದರೆ ಅವರಿಗೆ 6 ತಿಂಗಳಿಂದ ವೇತನ ನೀಡಿಲ್ಲ. ಹೀಗಾಗಿ ಸಂಕಷ್ಟದಲ್ಲಿ ಕೂಡ ನೀರು ವಿತರಣೆ ಮಾಡ್ತಾ ಇದ್ದಂಥ ವಾಲ್ಮ್ಯಾನ್ಗಳು ಇವಾಗ ವೇತನ ಇಲ್ಲದೆ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವು ಇವಾಗ ನಾಳೆಯಿಂದನೂ ಕೂಡ ಕೆಲಸಕ್ಕೆ ಹಾಜರಾಗೋದಿಲ್ಲ ಅಂಥೇಳಿ ಏನು ಗದಗ ಬೆಟಗೇರಿ ನಗರಸಭೆಗೆ ಆಗ್ರಹಿಸ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ವಾಲ್ಮ್ಯಾನ್ಗಳಿದ್ದಾರೆ, ಅವರನ್ನು ಕೇಳೋಣ. ಸರ್, ಎಷ್ಟು ತಿಂಗಳಾದ ನಿಮಗೆ ಪಗಾರ ಆಗಲಂಗೆ ಏನೇನು ಸಮಸ್ಯೆ ಅನುಭವಿಸ್ತಾ ಇದ್ದೀರಿ ನೀವು? ಸರ್, ನಮಗೆ 6 ತಿಂಗಳು ಮುಗಿದು 7ನೇ ತಿಂಗಳು ರನ್ನಿಂಗ್ ಆಗ್ತಾಯಿದೆ. ಪೇಮೆಂಟ್ ಆಗಲಾರ್ದೆ 14 ತಿಂಗಳು ESI PF ಕಟ್ಟಿಲ್ಲ. ಕೇಳಿದರೆ ಕಟ್ತೀವಿ ಮಾಡ್ತೀವಿ ಅಂತಂದು ಹೇಳ್ಕೊತ ಬರ್ತಾರೆ. ನಾವು ಇಲ್ಲ, ನಮಗೆ ಕೆಲಸ ಸಾಕಾಯ್ತು, ಕೆಲಸ ಬಿಡ್ತೀವಿ ಅಂತ ಹೇಳಿದರೆ, ಕೆಲಸ ಬಿಟ್ಟರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ನಿಮ್ಮನ್ನು ಒಳಗೆ ಹಾಕಿಸಿ ಅಂತ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ. ನಾವು ಏನು ಮಾಡ್ಬೇಕಂತ ತಿಳ್ತಾ ಇಲ್ಲ. ಕೆಲವೊಂದು ಎಲ್ಲರ ಪರಿಸ್ಥಿತಿ ಎಷ್ಟು ಕಷ್ಟ ಅಂದ್ರೆ ಅಷ್ಟು ಕಷ್ಟ ಆಗ್ಯಾವು. ನಿನ್ನೆ ರಾತ್ರಿ ಒಬ್ಬ ಕೆಲಸ ಮಾಡೋ ಟೈಮಲ್ಲಿ ಪೀಡ್ಸ್ ಬಂದು ಬಿದ್ದ. ಅವ್ನು ಹೋಗಿ ಹಾಸ್ಪಿಟಲಿಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿ ನಾಳೆ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಬರೋ ಹತ್ರ ದುಡ್ಡಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಈಗ ಎಚ್ ಕೆ ಪಾಟೀಲ್ ನಡು ಒಂದು ಸರಿ ವಾಲ್ಮ್ಯಾನ್ಗಳು ಸಭೆ ಮಾಡಿದರು. ಅವಾಗ ಏನೇನು ಹೇಳಿದ್ರು ನಿಮಗೆ? ಅವರು ಹೇಳಿದ್ರು ಸರ್, ಅವ್ರದ್ದೇನು ತಪ್ಪಿಲ್ಲ. ಆವಾಗ ಕಂಡೀಷನ್ ಮಾಡಿ ಹೇಳಿದ್ರೆ, ನೀವೇನು ಕೆಲಸ ನಿಮ್ಮ ಕಡೆ ಕೆಲಸ ಮಾಡ್ತಾರೋ ಇಲ್ಲ ಅಂತ ಕೇಳಿದ್ರು ಕಮಿಷನರ್ ಅವ್ರಿಗೆ. ಮಾಡ್ತಾರೆ ಸರ್, ಮತ್ತು ಅವ್ರು ಪೇಮೆಂಟ್ ಮಾಡೋಕ್ಕೆ ನಿಮ್ಗೇನು ದಾಡಿ ಅಂತ ಕೇಳಿದರು. ಕೇಳಿ ತಕ್ಷಣ ಅವ್ರು ಪೇಮೆಂಟ್ ಮಾಡಲೇಬೇಕು ಅಂತಂದು ಕಂಡೀಷನ್ ಮಾಡಿದ್ರು. ಆವಾಗ 2 ತಿಂಗಳದ್ದು ಹಾಕಿದ್ರು. ನಂತರ ಅವ್ರಿಗೂ ಬೆಲೆ ಇಲ್ದಂಗೆ ಆಗುವಂಥದ್ದು ಇಲ್ಲಿ ಸಚಿವರಿಗೆ ಎಚ್ ಕೆ ಪಾಟೀಲ್ರಿಗೆ ಬೆಲೆ ಇಲ್ಲ. ಅಷ್ಟು ಅವರೆಲ್ಲ ಅಷ್ಟೆಲ್ಲ ಕಷ್ಟಪಟ್ಟು ಏನೋ ಮಾಡ್ತಾಯಿದ್ದಾರೆ. ಬಟ್ ಇವರು ನಮ್ಮ ಸಿಬ್ಬಂದಿಗಳು ಅದಕ್ಕೆ ಉತ್ತರ ಕೊಡ್ತಾ ಇಲ್ಲ ಕರೆಕ್ಟಾಗಿ. ಸರ್, ಈಗ ನೀವು ಹಿರಿಯರಾದ್ರಿ, ಇಷ್ಟು ವರ್ಷದಿಂದ ಕೆಲಸ ಮಾಡಾಕತ್ತೀರಿ, ಈಗೇನು ಸಮಸ್ಯೆ ಆಗ್ತಾ ಇದೆ ನಿಮಗೆ? ವೇತನ ಇಲ್ಲ ಸರ್ 6ನೇ ಐತಿ 7ನೇ ತಿಂಗಳು ಚಾಲ್ತಿರಿ ಸರ್. ಪಗಾರ ಒಟ್ಟ ಇಲ್ರಿ, ತ್ರಾಸ ಐತ್ರಿ ಸರ್ ಭಾಳ. ಏನು ಪಗಾರನೇ ಇಲ್ರಿ. ಹ್ಞೂ ರೀ. ಮತ್ತು ಕುಟುಂಬ ನಿರ್ವಹಣೆ ಹೆಂಗೆ ಮಾಡತ್ತೀರಿ? ಸಾಲ ಮಾಡೋದು ನೋಡಿ ಸರ್. ಈಗ ಬರೇ ಸಾಲ ಮಾಡೀವಿ ಸರ್. ಒಟ್ಟ ಇಲ್ರಿ ಸರ್. ಜನ ಏನಂತಾರೆ ನಿಮಗೆ? ನೀರು ಬಿಡಲಿಲ್ಲ ಅಂದರೆ ಅಲ್ಲಿ ಅವರು ಬೈತಾರೆ ಸರ್. ನೀರು ಬಿಡಲಿಲ್ಲ 15 ದಿನ ಹಾಕವು ತಿಂಗಳಿಗೂ ಅವ್ರು ಬಂದು ಕೊಡ್ತೀವಿ ಸರ್. ಬರ್ದಾಯ್ತು ಏನು ಮಾಡೋಕ್ರಿ. ಹಂಗಾಗಿ ಕೊಟ್ಟೇ ಇಲ್ರಿ ಸರ್. ಸರ್, ಈಗ ನೀವು ಏನು ಸಮಸ್ಯೆ ಅನುಭವಿಸಾಕತ್ತೀರಿ? ಈ ವೇತನ ಇಲ್ಲದಕ್ಕೆ ಈಗ ದೊಡ್ಡ ಹಬ್ಬ ಬಂತು ಸರ್, ದೀಪಾವಳಿ ಅಂತ ಹಬ್ಬ ಬಂದೈತೆ ಸರ್. ಈಗ ಮನ್ಯಾಗ ಹುಡ್ರಿಗೆ ಬಟ್ಟೆ ಕೊಡ್ಸಕ್ಕೆ ದುಡ್ಡು ಇಲ್ಲ ಸರ್. ಹಬ್ಬ ಹೆಂಗೆ ಮಾಡೋಣ ಅನ್ನೋದು ನಮ್ಗೆ ದೊಡ್ಡ ಇದಾಗ್ಬಿಟ್ಟೈತೆ ಸರ್. ಏನು ಪೇಮೆಂಟೇ ಇಲ್ಲ, 6 ತಿಂಗಳು ಹೊತ್ತಾದ ಸರ್. ಅದಕ್ಕೆ ESI ಇಲ್ಲ, PF ಇಲ್ರಿ. ಹ್ಞೂ. ಈಗ ಅದು ಯಾವುದೂ ಅಮೌಂಟು ಬರತ್ತಾ ಇಲ್ಲ ಅದಕ್ಕೆ ಅಪ್ಲೈ ಮಾಡ್ಬೇಕಂದ್ರೆ? ಅದು ಬರ್ತಾ ಇಲ್ರಿ. ಅದಕ್ಕೆ ಹೋಗಿ ಅಪ್ಲೈ ಮಾಡಿದ್ರೆ ಸಹಿತ ಅದು ಅಮೌಂಟನ್ನು ಬರ್ತಾ ಇಲ್ರಿ. ಹಂಗಾಗೈತೆ ಪರಿಸ್ಥಿತಿ. ನಿಮ್ಗೆ ಅಧಿಕಾರಿಗಳು ಏನು ಹೇಳ್ತಾರೆ? ನೀರು ಸರಿಯಾಗಿ ಬಿಡ್ರಿ ಅಂತ ಹೇಳಿ ಹೇಳ್ತಿರ್ತಾರೆ ಏನಂತ? ಎಲ್ಲ ನೀರು ಸರಿಯಾಗಿ ಕೊಡ್ರಿ ಅಂತಂದು ಹೇಳ್ತಾರೆ ರೀ ಅಧಿಕಾರಿಗಳು. ಮಾಡ್ತಾ ಇದೀವಿ ರೀ, ಎಲ್ಲ ಕೆಲಸ ಸರಿಯಾಗಿ ಮಾಡ್ಕೊಂಡು ಹೊಂಟೀವಿ ರೀ. ಈಗ ನಾವು ಮತ್ತೆ ಈ ರೀತಿ ಮಾಡಿದ್ರೆ ಮುಂದೆ ಹೆಂಗೆ ನಿಮ್ಮ ಜೀವನ?
ಭಾಳ ಕಷ್ಟ ಐತೆ ಸರ್, ಏನು ಮಾಡೋಕೆ ಸರ್, ಪೇಮೆಂಟ್ ಇಲ್ಲ ಅಂದ್ರೆ ನಮಗೂ ಭಾಳ ಕಷ್ಟ ಐತೆ. ಒಟ್ಟಾರೆ ಹೇಳಬೇಕಂತಂದರೆ ಗದಗ ಬೆಟಗೇರಿ ಅವಳಿ ನಗರಕ್ಕೆ ನೀರು ಸರಬರಾಜು ಮಾಡುವಂಥ ವಾಲ್ಮೇನ್ಗಳಿಗೆ ಕಳೆದ 6 ತಿಂಗಳಿಂದ ವೇತನ ಆಗಿಲ್ಲ. ಹೀಗಾಗಿ ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಹಿಂದೆ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ HK ಪಾಟೀಲ್ ಅವರು ಕೂಡ ತಾಕೀತು ಮಾಡಿದ್ರು ಗದಗ ಬೆಟಗೇರಿ ನಗರಸಭೆಗೆ ಅವರ ವೇತನ ಸರಿಯಾಗಿ ಕೊಡಬೇಕಂತೇಳಿ. ಆದರೆ ಈವರೆಗೂ ಕೂಡ ಅಧಿಕಾರಿಗಳು ಕೊಟ್ಟಿಲ್ಲ. ಸಚಿವರ ಮಾತು ಕೂಡ ಇಲ್ಲಿ ಕೇಳದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನಾದರೂ ಗದಗ ಬೆಟಗೇರಿ ನಗರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ವಾಲ್ಮಾನ್ಗಳಿಗೆ ವೇತನ ನೀಡಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ.